ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ. ಜಾತಿ ಜನಗಣತಿಯಲ್ಲಿ ಎಸ್ಸಿ ಮಾದಿಗ ಎಂದು ಕಡ್ಡಾಯವಾಗಿ ಬರೆಯಿಸಿ. ಬಿ. ಆರ್. ಭಾಸ್ಕರ್ ಪ್ರಸಾದ್. ಭಾಲ್ಕಿ ಮೇ 5 ರಿಂದ 17 ರವರೆಗೆ, 17 ರಿಂದ 19 ರವರೆಗೆ ಹಾಗೂ 19 ರಿಂದ 24 ರವರೆಗೆ 3 ಹಂತಗಳಲ್ಲಿ ನಡೆಯಲಿರುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರು ಕಡ್ಡಾಯವಾಗಿ ಎಸ್ಸಿ ಮಾದಿಗ ಎಂದು ಬರೆಯಿಸುವಂತೆ ಬಿ. ಆರ್. ಭಾಸ್ಕರ್ ಪ್ರಸಾದ್ ಕರೆ ನೀಡಿದರು. ನಗರದ ಡಾಡಿಗಿ ಬೇಸ್ ಕಾಲೋನಿಯ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಶನಿವಾರ ಸಮಾಜ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದವರು, ಇದು ಸಂಪೂರ್ಣ ಗಣಕಯುಕ್ತ ಸರ್ವೆ ಆಗಿರುತ್ತದೆ. ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ನಿಖರ ಹಾಗೂ ಸ್ಪಷ್ಟ ಮಾಹಿತಿ ನೀಡಿ ಸಹಕರಿಸಬೇಕು. ಎಷ್ಟೇ ಒತ್ತಡ ತಂದರೂ ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಬರೆಯುವುದನ್ನು ಮರೆಯಬಾರದೆಂದು ಪುನರುಚ್ಚರಿಸಿದರು. ಜಾತಿ ಗಣತಿಯಲ್ಲಿ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶದಂತೆ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರವು ಹೊಂದಿದೆ ಎಂದು ಆದೇಶದಲ್ಲಿ ತಿಳಿದಿರುತ್ತದೆ. ಅಧಿಕೃತವಾಗಿ ಹೇಳಲ್ಪಟ್ಟಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡುವುದಕ್ಕಾಗಿ ನಿರ್ಧರಿಸಿ ವೈಜ್ಞಾನಿಕವಾಗಿ ಆಯಾ ಜಾತಿಗಳ ನಿಖರವಾದ ಜನಸಂಖ್ಯೆಯನ್ನು ಕ್ರೋಢೀಕರಿಸಿ ಇದರ ಆಧಾರದ ಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಬರುವ 101 ಉಪಜಾತಿಗಳಿಗೆ ನ್ಯಾಯ ಸಿಗುವಂತೆ ಮಾಡಲು ನಿವೃತ್ತ ನ್ಯಾಯಮೂರ್ತಿ ಎಚ್. ಎನ್. ನಾಗಮೋಹನದಾಸರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಿ 3 ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ತಿಳಿಸಿದೆ. ಅದಕ್ಕಾಗಿ ಮೇ 5 ರಿಂದ ಜಾತಿ ಗಣತಿ ಪ್ರಾರಂಭವಾಗಲಿದ್ದು, ಇದರಲ್ಲಿ 3 ಹಂತವಾಗಿ ಜಾತಿ ಗಣತಿ ನಡೆಯಲಿದೆ ಎಂದು ತಿಳಿಸಿದರು. ಇದೇ ತಿಂಗಳ ಮೇ 29 ರಂದು ಒಳ ಮೀಸಲಾತಿ ಸರ್ಕಾರ ಶೀಘ್ರವಾಗಿ ಜಾರಿ ಮಾಡಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆ ಭಾಗಿಯಾಗಿ ಪ್ರತಿಭಟನೆ ಯಶಸ್ವಿ ಮಾಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ಪ್ರಭು ತಾಳಮಡಗಿ, ಸುಧಾಕರ್ ಸೂರ್ಯವಂಶಿ, ದತ್ತಾತ್ರೇಯ ಜ್ಯೋತಿ, ಪ್ರದೀಪ್ ಹೆಗಡೆ, ಮನೋಹರ್ ಮೇತ್ರೆ, ಮಾಣಿಕಪ್ಪ ರೇಷ್ಮೆ, ರಾಜಕುಮಾರ್ ಎಂಪಿ, ರಾಹುಲ್ ಮೆತ್ರೆ, ಬಸವರಾಜ್ ಸೈನೂರೆ, ರೋಹನ್ ಶಿಂದೆ, ದೇವಿದಾಸ ರೇಷ್ಮೆ, ವಿಠಲ್ ರಾವ್ ನಿಟ್ಟೂರು, ಸತೀಶ್ ಮಾಳ್ಗೆ, ಶ್ಯಾಮ್ ತಂಬಿಳೆ, ಸತೀಶ್ ನಿಟ್ಟೂರು, ಶಿವಾನಂದ್ ಕರಡಿಯಳ, ಸುಕನ್ಯಾ ರೇಷ್ಮೆ, ಸಂಜು ಭೋಸ್ಲೆ, ಸಚಿನ್ ಅಂಬೆಸಿಂಗಿ, ಪ್ರಮೋದ್ ಶಿಂಧೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಆದರೆ ಈ 2-3 ತಿಂಗಳ ಅವಧಿಯಲ್ಲಿ ಈ ರಾಜ್ಯ ಸರ್ಕಾರ ಬಡ್ತಿ ನೇಮಕಾತಿಗಳನ್ನ ಮಾಡ್ತಾ ಇದೆ. ಹೊಸ ನೇಮಕಾತಿಗಳನ್ನ ಮಾಡೋದಕ್ಕೆ ಶುರು ಮಾಡಿತ್ತು. ಬ್ಯಾಕ್ಲಾಗ್ಗಳನ್ನ ತುಂಬೋದಕ್ಕೆ ಶುರು ಮಾಡಿತ್ತು. ಬ್ಯಾಕ್ಲಾಗ್ ಹುದ್ದೆಗಳು 36,000 ಉದ್ಯೋಗಗಳು ಕಳೆದ 22-23 ವರ್ಷಗಳ ಪೆಂಡಿಂಗ್ ಇರುವಂತಹ ಜಾಬ್ಸ್ ಅವೆಲ್ಲ. ಅದೆಲ್ಲವನ್ನು ಕೇವಲ 2-3 ತಿಂಗಳಲ್ಲಿ ತುಂಬಿಬಿಟ್ಟು ಮಾದಿಗ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನೇ ರಾಜ್ಯ ಸರ್ಕಾರ ಮಾಡಿತ್ತು. ನಮ್ಮ ಹೋರಾಟದಿಂದ ಆ ಅನ್ಯಾಯದ ಪ್ರಯತ್ನವನ್ನು ತಡೆ ಹಿಡಿದಿದ್ದೀವಿ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿರುವಂತಹ ಮೊದಲನೇ ಗೆಲುವು. ಎರಡನೇದು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಹೊಸ ನೇಮಕಾತಿಗಳನ್ನು ಕೂಡ ಪ್ರಾರಂಭ ಮಾಡಿತ್ತು. ಅದರ ವಿರುದ್ಧ ಕೂಡ ನಾವು ರಕ್ತದಾನವನ್ನು ಮಾಡೋದ್ರ ಮೂಲಕ ಸರ್ಕಾರವನ್ನು ಆಗ್ರಹಿಸಿದ ಚಳವಳಿ ಮಾಡಿದ ಕಾರಣಕ್ಕೆ ಅದನ್ನು ಕೂಡ ತಡೆ ಹಿಡಿದಿದ್ದಾರೆ. ಆದ್ರೆ ಅನ್ಯಾಯ ಏನು ಅಂತಂದ್ರೆ, ಸ್ವತಃ ಮುಖ್ಯಮಂತ್ರಿಗಳೇ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ದಿವಸ ವೇದಿಕೆ ಮೇಲೆ ನಿಂತ್ಕೊಂಡು, ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಅದು, ಅದ್ರ ಮೇಲೆ ನಿಂತ್ಕೊಂಡು ಬಡ್ತಿ ನೇಮಕಾತಿಗಳನ್ನ ಅಂದ್ರೆ ಪ್ರಮೋಷನ್ಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ, ಮತ್ತು ಇವಾಗ ಪ್ರಮೋಷನ್ಗಳನ್ನ ತುಂಬುವಂತ ಕೆಲಸಕ್ಕೆ, ನೀಚ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ರಾಜ್ಯ ಸರ್ಕಾರಕ್ಕೆ ನಾವು ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಬರುವ 9ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಬಡ್ತಿ ನೇಮಕಾತಿಗಳನ್ನ ತಡೆದೇ ಹೋದ್ರೆ ಈ ಸರ್ಕಾರವನ್ನ ಕೆಡುವಂತ ಕೆಲಸವನ್ನ ಮಾಡ್ತೀವಿ. ಮುಂದಿನ ZP TP ಚುನಾವಣೆಗಳಲ್ಲಿ ನೀವು ಬಡ್ತಿ ನೇಮಕಾತಿಗಳನ್ನ ಮಾಡಿ ಆ ನಂತರ ಒಳ ಮೀಸಲಾತಿ ಜಾರಿ ತಂದ್ರೂ ಕೂಡ ನಮಗೆ ಅನ್ಯಾಯ ಆಗಿರುತ್ತೆ. ಆ ಅನ್ಯಾಯನ ವಿರೋಧಿಸಿ ಮುಂದಿನ ZP TP ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ನಮ್ಮ ಮಾದಿಗ ಕಾನೂನುಗಳಿಗೆ ಬರದೇ ಇರೋ ರೀತಿಯಲ್ಲಿ ದಿಗ್ಬಂಧನವನ್ನು ಹಾಕ್ತೀವಿ. ಮತ್ತೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾನೂನುಗಳಿಗೆ ಸೇರಿಸಲ್ಲ ಅನ್ನೋದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಜೂನ್ 9ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ತಾದಂತಹ ಸಮಾವೇಶದ ಮೂಲಕ ನಾವು ಈ ರಾಜ್ಯ ಸರ್ಕಾರಕ್ಕೆ, ಇಡೀ ರಾಜ್ಯದ ಲಕ್ಷಾಂತರ ಮಾದಿಗರು ಬೆಂಗಳೂರಿನಲ್ಲಿ ಸೇರಿ ಈ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರ ಉಳಿಬೇಕು ಅಥವಾ ಅಳಿಬೇಕು ಅನ್ನೋದು ನಿರ್ಧಾರ ಅದು. ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಮೇಲೆ ಕಾಳಜಿ ಇದ್ದು ಉಳಿತೀವಿ ಅನ್ನೋದಾದ್ರೆ ಒಳ ಮೀಸಲಾತಿನ ಜಾರಿ ಜೊತೆಗೆ ಬಡ್ತಿ ನೇಮಕಾತಿಗಳನ್ನ ರದ್ದು ಮಾಡಿರ್ಬೇಕು. ಇಲ್ಲ ಅಂತಂದ್ರೆ ಈ ಸರ್ಕಾರವನ್ನ ಕೆಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.